ಎಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕರ್ನಾಟಕ ವಿಜಯ ಸೇನೆಯ ತಾಲೂಕು ಅಧ್ಯಕ್ಷರಿಗೂ, ಕರವೆಯ ವಲಯ ಅಧ್ಯಕ್ಷರಿಗೂ ಹಾಗೂ ಊರಿನ ಎಲ್ಲ ಗಣ್ಯರಿಗೂ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತಾ, ಈಗಿನ ಕಾಲ ಹೇಗಾಗಿದೆಪ್ಪ ಅಂತಂದರೆ ಕನ್ನಡ ಒಂದು ಎಲೆಮರೆಯ ಕಾಯಿ ಅಂತ ಆಗಿದೆ. ಎಲ್ಲರಿಗೂ ಕೂಡ ಬರೀ ಕೇವಲ ಇಂಗ್ಲೀಷ್ನ ಪ್ರಾಬಲ್ಯ ಎದ್ದು ಕಾಣ್ತಾ ಇದೆ. ಇಂಗ್ಲೀಷ್ ಹೇಗಿದೆಯಪ್ಪ ಅಂತಂದರೆ ಈಗ ಒಂದು ಪ್ರತಿಷ್ಠೆಯ ಒಂದು ಭಾಷೆಯಾಗಿ ಪರಿಣಮಿಸ್ತಾ ಇದೆ. ಇಂಗ್ಲೀಷ್ ಮಾತನಾಡಲಿಕ್ಕೆ ಬರ್ತದೆ ಅಂದರೆ ಅವನಿಗೆ ಒಂದು ರೀತಿಯ ಗೌರವ, ಏನೋ ಅವನ ಹತ್ರ ಎಕ್ಸ್ಟ್ರಾ ನಾಲೆಜ್ ಇದೆ ಅನ್ನುವಂತೆ ಭಾಸವಾಗ್ತಾ ಇದೆ. ಆದರೆ ಒಂದು ನೆನಪಿರಲಿ, ಇಂಗ್ಲೀಷ್ ಕೇವಲ 600 ವರ್ಷಗಳ ಹಿಂದೆ ಹುಟ್ಟಿದ್ದು, ಆದರೆ ಕನ್ನಡ ಹುಟ್ಟಿದ್ದು 2000 ವರ್ಷಗಳ ಹಿಂದೆ. ಹೀಗಿರಬೇಕಾದ್ರೆ ಕನ್ನಡವನ್ನು ನಾವು ಬೆಳೆಸಬೇಕು, ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬೆಳೆಸಿದರೆ ನಾವು ಬೆಳಿತೀವಿ. ಏಕಪ್ಪ ಅಂತಂದರೆ ಇದು ಗಡಿನಾಡು ಪ್ರದೇಶ. ಇಂಥ ಒಂದು ಗಡಿನಾಡು ಪ್ರದೇಶದಲ್ಲಿ ನಾವು ಹೀಗೆ ಕನ್ನಡವನ್ನು ಮರೆತು ಮರಾಠಿಯನ್ನು, ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಈ ಕರ್ಜಿಗಿ, ಉಡ್ಚಾಳ, ಈ ಗಡಿ ಪ್ರದೇಶದಲ್ಲಿನ ಗ್ರಾಮಗಳನ್ನು ಕೂಡ ನಾವು ಬಿಟ್ಟುಕೊಡಬೇಕಾದಂಥ ಒಂದು ಪ್ರಸಂಗ ಬರುತ್ತೆ. ಹೀಗಾಗಿರಬೇಕಾದ್ರೆ ಕನ್ನಡ ಅತ್ಯಂತ ಸಂಪದ್ಭರಿತವಾದಂಥ ಒಂದು ಭಾಷೆ. ಕನ್ನಡಕ್ಕೆ ವಿಶೇಷವಾದಂಥ ಸ್ಥಾನಮಾನವಿದೆ. ರಾಷ್ಟ್ರಮಟ್ಟದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿರತಕ್ಕಂಥ ಭಾಷೆ. ಕನ್ನಡ ಕೇವಲ ಭಾಷೆಯಲ್ಲ, ಅದೊಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಭಾಷೆ. ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಸಂಪತ್ತಿದೆ. ಯಾವ ಭಾಷೆಯಲ್ಲೂ ಕೂಡ ಇಲ್ಲದಂಥ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಒಗಟು, ಗಾದೆಗಳನ್ನು ಹೊಂದಿರತಕ್ಕಂಥ ಜಗತ್ತಿನ ಏಕೈಕ ಭಾಷೆ ಇದೆ ಅಂದರೆ ಅದು ಕನ್ನಡ ಮಾತ್ರ. ಕನ್ನಡಕ್ಕೆ ಎಲ್ಲ ರೀತಿಯ ಗಣಗಳನ್ನು, ಮಾತ್ರೆಗಳನ್ನು ಹಾಕಲಿಕ್ಕೆ ಬರುತ್ತೆ. ಆದರೆ ಜಗತ್ತಿನ ಯಾವ ಭಾಷೆಯೂ ಕೂಡ ಇಂಥ ಒಂದು ಸಂಪತ್ತನ್ನು ಹೊಂದಿಲ್ಲ. ಅಂತಹ ಶ್ರೇಷ್ಠವಾದಂಥ ಭಾಷೆ ನಮ್ಮ ಕನ್ನಡ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಒಂದು ಕನ್ನಡವನ್ನು ನಾವು ಬೆಳೆಸಬೇಕು, ಕನ್ನಡವನ್ನು ಉಳಿಸ್ಬೇಕಂತೇಳಿ ಮೊಟ್ಟ ಮೊದಲನೇದಾಗಿ ಪಂಪಾರಾದಿಯಾಗಿ ಹಿಡಿದುಕೊಂಡು ಇಲ್ಲಿವರೆಗೂ ಚಲನಚಿತ್ರ ನಟರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರ ಜೊತೆಗೂಡಿ ಇಲ್ಲಿಗೆ ನಮ್ಮ ಸಾಮಾನ್ಯರಂತೆ ನಮ್ಮಲ್ಲಿ ಓಡಾಡಿ ಸರ್ಕಾರಿ ನೌಕರಸ್ಥರಾಗಿದ್ದರೂ ಕೂಡ ಚಾಲಕರು ಮತ್ತು ನಿರ್ವಾಹಕರು ತಮ್ಮದೇ ಆದಂಥ ಸ್ವತಃ ದುಡ್ಡಿನಲ್ಲಿ ಪ್ರತಿ ವರ್ಷವೂ ಕೂಡ 2012ರಿಂದ ಇಲ್ಲಿವರೆಗೂ ಕೂಡ ಸ್ವತಃ ಖರ್ಚಿನಲ್ಲಿ ಇಂಥ ಒಂದು ಸುಂದರವಾಗಿ ಅಲಂಕಾರವನ್ನು ಮಾಡಿ ಕನ್ನಡ ತಾಯಿಗೆ ಸೀರೆಯನ್ನು ಉಡಿಸಿ ಹಣೆಗೆ ಕುಂಕುಮವನ್ನು ಇಟ್ಟಾಗ ಎಷ್ಟು ಶೃಂಗಾರ ಹೋಗುತ್ತೆ ಅದೇ ರೀತಿಯಲ್ಲಿ ಬಸ್ಸನ್ನು ಒಂದು ರೀತಿಯಾಗಿ ಶೃಂಗರಿಸಿದ್ದಾರೆ. ಕನ್ನಡವನ್ನು ಎಲ್ಲರೂ ಕೂಡ ಮೆರೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವರು ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ದಾರೋ ಆವಾಗಲಿಂದ ನಮ್ಮ ಕರ್ಜಿ ಗ್ರಾಮದ ವತಿಯಿಂದ, ಕರ್ನಾಟಕ ವಿಜಯ ಸೇನೆ ವತಿಯಿಂದ ಪ್ರತಿ ವರ್ಷವೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಈ ರೀತಿಯಾಗಿ ಸನ್ಮಾನವನ್ನು ಮಾಡಿದ್ದೀವಿ. ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋರಿ ನಾವು ಕೂಡ ಕರ್ಜಿ ಗ್ರಾಮಸ್ಥರು ಎಲ್ಲ ಸಂಘಟನೆಯ ವತಿಯಿಂದ